ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತೋರಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ, ಹಾಗೆ ನನ್ನ ಜೊತೆ ಇದ್ರೆ ನನ್ನ ಕಲೀಗ್ ನನ್ನ ವಿತಾಜಿ. ಇವತ್ತಿನ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ವಿರುದ್ಧ ವಿಪಕ್ಷಗಳು ವರ್ಗಾವಣೆ ಸೇರಿದಂತೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಇವತ್ತು ಅಧಿವೇಶನದಲ್ಲಿ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಲಂಚ ಪಡೆದಿಲ್ಲ, ವರ್ಗಾವಣೆ ಸೇರಿ ಯಾವ ವಿಚಾರವನ್ನು ಪಡೆದಿಲ್ಲ. ಲಂಚ ಪಡೆದಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ನನ್ನ ಇಲಾಖೆಯಲ್ಲಿ ಇನ್ನೂ ಒಂದು ಟ್ರಾನ್ಸ್ಫರ್ ಮಾಡಿಲ್ಲ. ನಾನು ಖಜಾನೆ ಇಲಾಖೆ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವ ಟ್ರಾನ್ಸ್ಫರ್ಗಳನ್ನು ಇವತ್ತಿನವರೆಗೂ ಮಾಡೇ ಇಲ್ಲ. ಇನ್ನ ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಭ್ರಷ್ಟಾಚಾರದ ಆರೋಪ ಅಂತ ಇದೆಯಲ್ಲ, ಅದು ಅವ್ರು ಏನು ಮಾಡಿದಾರೆ, ಆರೋಪಗಳನ್ನು ಮಾಡಿದಾರಲ್ಲ, ಅದು ಅವರು ಕಪೋಲಕಲ್ಪಿತ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ನಮ್ಮ ಸರ್ಕಾರದ ಮೇಲೆ ಹೇಳಲಿಕ್ಕೆ ಏನೂ ಇಲ್ಲ ಅವರಿಗೆ. ನನ್ನಿಲ್ಲ. ಸದನದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಕೊಬ್ಬರಿ ಹಿಡಿದು ಬೆಂಬಲ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ರೇವಣ್ಣ, ನಿಂಬೆಹಣ್ಣು ಎಲ್ಲೋಯ್ತೋ, ನಿಂಬೆಹಣ್ಣು ಬದಲಿಗೆ ಕೊಬ್ಬರಿ ಹಿಡಿದಿದ್ದೀರಲ್ವಾ ಅಂತ ಲೇವಡಿ ಮಾಡಿದ್ರು. ಆ ಕೊಬ್ಬರಿ ಕಳುಹಿಸಿ ನೋಡೋಣ ಅಂತ ರೇವಣ್ಗೆ ಸ್ಪೀಕರ್ ಖಾದರ್ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರೇವಣ್ಣಗೋಸ್ಕರ ಆದ್ರೂ ಕೊಬ್ಬರಿ ಬೆಲೆ ಹೆಚ್ಚು ಮಾಡಬೇಕು ಅಂತ ಸಿಎಂಗೆ ಮನವಿ ಮಾಡಿದ್ರು. ಮಾನ್ಯ ಸಭಾಧ್ಯಕ್ಷರೇ, ಈ ಕೊಬ್ಬರಿ ಐತಲ್ಲ ಸರ್, ಏನ್ ಮಾಡ್ತೀರಿ ಹೇಳಿ? ಕೊಬ್ಬರಿಗೆ ಕೊಬ್ಬರಿ ಹಿಡ್ಕೊ ಬಂದವರು ಅಲ್ಲ ಸರ್, ಡೆಪ್ಟಿ ಸಿಎಂ ಹೇಳಿಕೆ ಕೊಟ್ಟಿರೋದು ಸರ್. ಇದು ಕೊಬ್ಬರಿಗೆ ಸಿದ್ದರಾಮಯ್ಯ ನಿಂಬೆಹಣ್ಣು ಬದಲಾಗಿ ಇಲ್ಲಿ ಕೊಡಿ, ನನಗೆ ಅದೇಳು ಕೊಬ್ಬರಿ ಅಂತ ತಂದ್ರೆ ನೀವು ಕೊಡಿ. ಅಧ್ಯಕ್ಷ, ನಿಂಬೆಹಣ್ಣು ಬದಲಾಗಿ ಇವತ್ತು ಕೊಬ್ಬರಿ ಬಂದ್ಬಿಟ್ಟಿದೆ. ನಾವು ತೆಂಗು ಕೊಬ್ಬರಿ ಸರ್ ಇವತ್ತು ಏನ್ ಮಾಡ್ಬೇಕು ಸರ್? ಕೈ ರೇವಣ್ಣ, ನಿಂಬೆಹಣ್ಣು ಹಿಡ್ಕೋಬೇಕಾದ ಕೈ ಕೊಬ್ಬರಿ ಹಾಕಪ್ಪ ಹಿಡ್ಕೊಂಡಿದೀಯಾ? 69 ಸರ್, ಈಗ ನೀವೇ ಕನ್ವರ್ಟ್ ಮಾಡ್ತೀರಿ. ರೈತರ ಬಗ್ಗೆ ಸರ್, ಅಧ್ಯಕ್ಷರೇ ಉಳಿಸಿ ಸಾಕು. ಒಂದು ಮೂಟೆ ತಂದವ್ರೆ ಆಯ್ತು. ಈಗ ಸರ್ ಸಭಾಧ್ಯಕ್ಷರೇ, ಕೊಬ್ಬರಿ ಒಳಗಡೆ ಯಾರು ಬಿಟ್ಟಿದ್ದು ಅಂತ ಉತ್ತರ ಕೊಟ್ಟಾಗಿದೆಯಲ್ಲ. ಈಗಾಗಲೇ ಮಂತ್ರಿಗಳ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಕೊಬ್ಬರಿ ಇದು ಈಗ ಸರ್ ಮಾಡಿ ಮುಖ್ಯಮಂತ್ರಿಗೆ. ಪೆನ್ಡ್ರೈವ್ ಬಗ್ಗೆ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಚಲುವರಾಯಸ್ವಾಮಿಗೆ ತಿರುಗೇಟನ್ನ ಕೊಟ್ಟ ಎಚ್ಡಿಕೆ, ಭ್ರಷ್ಟಾಚಾರ ಅಂದ್ರೆ ಜಾತಿ ಎಳೆದು ತರೋದ್ಯಾಕೆ, ಅವರ ಹೆಸರನ್ನೇ ನಾನು ತರೋದಿಲ್ಲ ಅಂತ ಹೇಳಿದ್ರು. ನನ್ನ ಅವಧಿಯಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಸ್ಲಿ ಅಂತ ಸವಾಲ್ ಕೂಡ ಹಾಕಿದ್ರು. ಪೆನ್ಡ್ರೈವ್ ನಲ್ಲಿ ಇರೋದು ಬೇರೆಯದ್ದೇ ವಿಚಾರ, ಅದರಲ್ಲೂ ಸಾಕ್ಷ್ಯ ಇದೆ, ದುಡುಕ್ಬೇಡಿ, ಇನ್ನೂ ತಪ್ಪು ಮಾಡ್ತಾರೆ ಅಂತ ಕೆಲವರು ಹೇಳಿದ್ದಾರೆ. ಅದಕ್ಕೆ ಸುಮ್ಮನಿದ್ದೇನೆ, ಹಿಟ್ ಅಂಡ್ ರನ್ ಮಾಡುವ ವ್ಯಕ್ತಿ ನಾನಲ್ಲ ಅಂತ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟರು. ಯಾರ ಮೇಲೂ ನನಗೆ ದ್ವೇಷ ಆಗಲಿ ಅಸಮಾಧಾನ ಆಗಲಿ ಯಾವುದೂ ಇಲ್ಲ. ನಾನು ಅವ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ನಾನು ಕಳೆದ 8 ವರ್ಷದಲ್ಲಿ ಅವರು ನಮ್ಮನ್ನು ಬಿಟ್ಟೋದ ನಂತರ ನಾನು ಎಲ್ಲೂ ಚರ್ಚೆನೇ ಮಾಡಿಲ್ಲ ಅವ್ರ ಬಗ್ಗೆ. ಅವ್ರ ಹೆಸರನ್ನೇ ಎತ್ತಿಲ್ಲ. ನಾನು ಯಾವುದೇ ರೀತಿಯ ನಾನು ಮಾಡತಕ್ಕಂಥ ತಪ್ಪೇನಾದರೂ ಒಂದು ಸಣ್ಣ ತಪ್ಪಿದ್ರು ಅದಕ್ಕೆ ಶಿಕ್ಷೆ ತಗೊಳ್ಳೋಕ್ಕೆ ತಯಾರಾಗಿದ್ದೇನೆ. ಪೆನ್ ಡ್ರೈವು ಇನ್ನು ಈಗಲೇ ಯಾಕೆ ಆ ಥರ ನಿಮಗೆ? ಆ ಪೆನ್ ಡ್ರೈವಲ್ಲಿರೋದು ಬೇರೆ ಸಬ್ಜೆಕ್ಟು, ಅದೇನು ಖಾಲಿ ಪೆನ್ ಡ್ರೈವ್ ಅಲ್ಲ. ಅದು ವಿಷಯಗಳು ನಿಮ್ಮ ಕೈಗೆ ದೊರಕೋವರೆಗೆ ಸಮಾಧಾನವಾಗಿದ್ದರೂ ಒಳ್ಳೆಯದು ಅಂತ ಕೆಲವರು ಬುದ್ಧಿವಂತರು, ತಿಳುವಳಿಕೆ ಇರೋರು, ಅನುಭವಿಸ್ತಾ ಇರೋರು ಹೇಳ್ತಾರೆ. ಅನುಭವ ಇರ್ತಕ್ಕಂಥವ್ರು ಅಲ್ಲಿರೋರೇ ಹೇಳ್ತಾರೆ. ಇನ್ನೂ ಹಲವಾರು ವಿಷಯಗಳು ಬರ್ತವೆ, ದುಡುಕಬೇಡಿ, ಈಗಲೇ ಸ್ಪೀಡ್ ಆಗಬೇಡಿ, ಇನ್ನೂ ಸ್ವಲ್ಪ ತಪ್ಪು ಮಾಡಲಿ ಅಂತಕ್ಕಂಥದ್ದು ಹೇಳ್ತಾರೆ. ನಾನು ಎಲ್ಲೂ ಕದ್ದೋಗಲ್ಲ, ಹಿಟ್ ಅಂಡ್ ರನ್ನೂ ಇಲ್ಲ. ಸರ್ಕಾರದಲ್ಲಿ ವರ್ಗಾವಣೆ ಹಾಗೂ ಕಮಿಷನ್ ದಂಧೆ ನಡೀತಾ ಇದೆ ಅಂತ ನಿನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಡಿದ ಆರೋಪಕ್ಕೆ ಇವತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತಾಶೆಯಿಂದ ಮಾತಾಡ್ತಿದ್ದಾರೆ. ನಮ್ಮ ಇಲಾಖೆ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ. ತನಿಖೆಗೆ ನಾನು ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಅಂತ ಆರೋಪ ಮಾಡಿ ಎಕ್ಸೆಲ್ ಶೀಟ್ ದಾಖಲೆ ನೀಡಿದ್ರು. ಈ ಬಗ್ಗೆ ತನಿಖೆ ಮಾಡಿಸಲು ಮುಖ್ಯಮಂತ್ರಿಗೆ ಮನವಿ ನೀಡಲಿ ಅಂತ ಲೇವಡಿ ಕೂಡ ಮಾಡಿದ್ರು. ಯಾವಾಗಲೂ ನನ್ನ ಕುಟುಂಬ ಅನ್ನೋದು ಬಿಟ್ಬಿಟ್ಟು ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಾನು ಕುಮಾರಸ್ವಾಮಿಯಾಗಿ ಮಾತಾಡ್ತೀನಿ ಅನ್ನೋದನ್ನೇ ಮಾತಾಡಿದ್ರೆ ಸಾಕಾಗುತ್ತೆ. ಸೊ ಅವರು ಬಹುಶಃ ನನ್ನನಿಸಿಕೆ ಇವೆಲ್ಲ ನೋಡಿದ್ರೆ ಅವರಿಗೆ ಹತಾಶರಾಗಿದ್ದಾರೋ ಅಥವಾ ಯಾರನ್ನೂ ಸಹಿಸಲ್ವೋ ಅಥವಾ ನನ್ನ ಟಾರ್ಗೆಟ್ ಮಾಡಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಈಗ ಅಷ್ಟೇ ನಿಮ್ಮ ಮೂಲಕ ಅವ್ರಿಗೆ ಹೇಳೋದು,
ಅಸೆಂಬ್ಲಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡೋದು ಒಂದು, ಇಲ್ಲಿ ಬಿಡುಗಡೆ ಮಾಡಿರೋದಕ್ಕಂಥದ್ದು ಒಂದು. ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿ ಕೊಡಲಿ. ನನ್ನ ಇಲಾಖೆಯಲ್ಲಿ ನಾನೇ ನನ್ನ ಮೇಲೇ ದೂರ ಹೇಳಿರೋದ್ರಿಂದ ನಾನು ಅದನ್ನು ತನಿಖೆ ಮಾಡಲಿಕ್ಕಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವರಿಗೆ ಅವರು ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡಲಿ. ನಾನು ಸಹ ರಿಕ್ವೆಸ್ಟ್ ಮಾಡ್ತೀನಿ ತನಿಖೆ ಮಾಡಿ ಅಂತ. ನನಗೆ ಸಂತೋಷ. ಒಬ್ಬ ಅನುಭವಸ್ಥರು, ಅವರು ಮುಖ್ಯಮಂತ್ರಿಗಳಾಗಿದ್ದವರು 2 ಬಾರಿ, ಅವ್ರಿಗೆಲ್ಲ ಅನುಭವ ಇದೆ. ಯಾವ್ಯಾವ ಇಲಾಖೆ, ಯಾವ ಥರ ಕಾರ್ಡು, ಯಾವ ಥರ ಪ್ಲೇ ಮಾಡ್ಬೋದು, ಎಲ್ಲ ಥರದ್ದು ನಮಗಿಂತ ಅನುಭವ ಜಾಸ್ತಿ ಅವ್ರಿಗೆ ಇರಲಿಕ್ಕೆ ಸಾಧ್ಯ. ಖಂಡಿತ ಅವರು ನಮ್ಮ ಮುಖ್ಯಮಂತ್ರಿ. ಕುಮಾರಸ್ವಾಮಿ ಅವರು ದರಪಟ್ಟಿಯನ್ನ ನನಗೂ ತೋರಿಸಿದ್ರು, ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಅಂತ ಹೇಳಿದ್ರು ಅಂತ ಮಾಜಿ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟರು. ಕರ್ನಾಟಕ ಎಟಿಎಂ ಆಗಿದೆ, ವರ್ಗಾವಣೆ ದಂಧೆಯನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಎಲ್ಲ ಗ್ಯಾರಂಟಿಗಳಲ್ಲಿ 25%, 50% ಡಿಸ್ಕೌಂಟ್ ಮಾಡಿದ್ದಾರೆ. ಹಾಗೇನೇ ಡಿಕೆಶಿಗೆ ಸಿಎಂ ಸ್ಥಾನ ಕೂಡ ಡಿಸ್ಕೌಂಟ್ ಆಗುತ್ತೆ ಅಂತ ಡಿಕೆಶಿಯನ್ನ ಕಾಲೆಳೆದ್ರು ಆರ್ ಅಶೋಕ್. ಈ ದರ ನಿಗದಿಯಾಗಿದೆ ಕೃಷಿ ಇಲಾಖೆಯಲ್ಲಿ ಅಂತೇಳಿ ಕೃಷಿ ಇಲಾಖೆಯ ಅಧಿಕಾರಿಗಳ ಪಟ್ಟಿಯನ್ನ ತೋರಿಸಿದ್ದಾರೆ. ಕಾಂಗ್ರೆಸ್ ನಾಯಕರು, ಎಲ್ಲ ಪಾರ್ಟಿಯವರು, ವಿರೋಧ ಪಕ್ಷದವರೆಲ್ಲ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಕರ್ನಾಟಕವನ್ನ ATM ಮಾಡ್ಕೊಳಕು. ಈ ATM ಮಾಡೋದಕ್ಕೋಸ್ಕರ ಮೀಟಿಂಗು ಇಲ್ಲೇ ಮಾಡ್ತಾ ಇದ್ದಾರೆ, ದರ ಪಟ್ಟಿನೂ ಇಲ್ಲೇ ತಯಾರು ಮಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಟ್ರಾನ್ಸ್ಫರ್ ದಂಧೆಯಲ್ಲಿ ಲೂಟಿ ಮಾಡ್ತಾ ಇರೋದು ಸಾರ್ವಜನಿಕವಾದ ಚರ್ಚೆ ಪ್ರಾರಂಭ ಆಗಿದೆ. ಒಟ್ಟು ಸುಮಾರು 40-50 ಕೋಟಿ ಅಂದಾಜುಗಳೆಲ್ಲ ಹಾಕಿ ತೋರಿಸಿದ್ರು ಅವ್ರು. ನನಗೆಲ್ಲ ಪಟ್ಟಿ ನೋಡಿ ತೋರಿಸಿದ್ರು. ಎಲ್ಲ ನೋಡಿದಿರಲ್ಲ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಳಿಸಿದ್ದಾರೆ. ಈಗ ಎಲ್ಲ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ಏನಿತ್ತು ಎಲ್ಲದರಲ್ಲೂ ಮೋಸ ಮೋಸ ಮೋಸ. ಎಲ್ಲ ಡಿಸ್ಕೌಂಟ್ 25%, 50%, 75% ಡಿಸ್ಕೌಂಟ್. ಹಾಗೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು ಕೂಡ ಡಿಸ್ಕೌಂಟ್ ಭಾಗ್ಯ ಆಗುತ್ತೆ. ವಿಧಾನಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಗ್ಯಾರಂಟಿಗಳ ಬಗ್ಗೆ ದೊಡ್ಡ ವಾಕ್ ಸಮರವೇ ನಡೆದಿದೆ. ಕೇಂದ್ರ ಸರ್ಕಾರ ಎಲ್ಲರ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂದಿತ್ತು. ಆದ್ರೆ ಆ 15 ಲಕ್ಷ ಬಂತ ಅಂತ ಕೋನ್ ರೆಡ್ಡಿ ಕೆಣಕಿದ್ರು. ಹದಿನೈದು ಲಕ್ಷ ಕೊಡ್ತೇನೆ ಅಂತ ಯಾವ ಹೇಳಿದ್ದಾರೆ? ನೀವು ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ತೋರಿಸಿ. ಪ್ರತಿ ಭಾಷಣದಲ್ಲಿ ಸಹ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ 15 ಲಕ್ಷ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ರೆ ತೋರಿಸಿ ಮಾತಾಡ್ತಾ ಹೋಗುದಾ? ಹಿಂದಿ ತಿಳ್ಕೊಳ್ಳಿ ಸ್ವಲ್ಪ. ಅಭಯ್ ಅವರೇ 15 ಲಕ್ಷ ಕೊಡ್ತೇನೆ. ಇದೇ ವೇಳೆ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಿದೆ. ಫ್ರೀ ಕರೆಂಟ್ ಕೊಟ್ರ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ನೋಡಿ, ನೀವು ಮಾತಾಡೋದು ಎಲ್ಲಿ ಕೇಳಿ. ಈ ಇಬ್ಬರು ನಾಯಕರಿಗೆ ಕಾಂಗ್ರೆಸ್ನ KN ರಾಜಣ್ಣ ತಿರುಗೇಟು ಕೊಟ್ಟರು. ಎಷ್ಟೇ ಪ್ರಯತ್ನ ಪಟ್ಟರು, ಯಾರ ಪರವೇ ಮಾತಾಡಿದ್ರು ನೀವಂತೂ ವಿಪಕ್ಷ ನಾಯಕ ಆಗಲ್ಲ ಬಿಡಿ ಅಂತ ರಾಜಣ್ಣ ಲೇವಡಿ ಮಾಡಿದ್ರು ಯತ್ನಾಳ್ಗೆ. ಕಾಂಗ್ರೆಸ್ ಹೇಳಿದ್ದು 5 ಕೆಜಿ, ಈಗ ಕೊಡ್ತಿರೋದು ಬರೀ 3 ಕೆಜಿ ಅಕ್ಕಿ. ಹೌದು, 5 ಕೆಜಿ ಕೊಡೋಕು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊರತೆ ಇದೆ. ಇದೇ ಕಾರಣಕ್ಕೆ 3 ಕೆಜಿ ಅಕ್ಕಿ ಜೊತೆಗೆ 2 ಕೆಜಿ ರಾಗಿ ಕೊಡ್ತಿದೆ ಆಹಾರ ಇಲಾಖೆ. ಬೆಂಗಳೂರಿನ ಶ್ರೀನಗರದಲ್ಲಿ ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಸರ್ ಅದಷ್ಟೇ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಡ್ತಾ ಇದ್ದಾರೆ. 5 ಕೆಜಿ ಕಂಪೇರ್ಡ್ 5 ಕೆಜಿ ಇಲ್ಲ, ಏನಿಲ್ಲ ಸರ್. ಇಲ್ಲ ಸರ್, ಅನುಕೂಲಗಿಂತ ಅನಾನುಕೂಲನೇ ಜಾಸ್ತಿ ಇದೆ, ಅನುಕೂಲ ಇಲ್ಲ. ಅಕೌಂಟ್ಗೆ ಏನೋ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈಗ ಎಂಟ್ರಿ ಮಾಡಿಸಿದೀವಿ, ನೋಡ್ಬೇಕು ಯಾವಾಗ ಇದು ಮಾಡ್ತಾರೋ ಗೊತ್ತಿಲ್ಲ. 5 ಕೆಜಿ ಒಟ್ಟು ಟೋಟಲ್ 5 ಕೆಜಿ, 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ. ಸ್ಟಾಕ್ ಅಲ್ಲಿ ರಾಗಿ ಪರ್ಚೇಸ್ ಮಾಡಿರೋದು ಅದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶ್ಯಾಡೋ ಸಿಎಂ ಟ್ವಿಟರ್ ವಾರ್ ಅನ್ನ ಮುಂದುವರೆಸಿದೆ. ಯತೀಂದ್ರ ಅಲ್ಲದೆ ಈಗ ಪ್ರಿಯಾಂಕ್ ಖರ್ಗೆಯೂ ಶ್ಯಾಡೋ ಸಿಎಂ ಅಂತ ಬಿಜೆಪಿ ಪಂಚ್ ಕೊಟ್ಟಿದೆ. #ATM ಸರ್ಕಾರದ ಶ್ಯಾಡೋ ಸಿಎಂ ಯತೀಂದ್ರ ಸ್ಥಾನಕ್ಕಾಗಿ ಪೈಪೋಟಿ ಏರ್ಪಟ್ಟಿದೆ. ಸಿಕ್ಕಲ್ಲಿ ಪ್ರಿಯಾಂಕ್ ಖರ್ಗೆ ಕೈ ಆಡಿಸುತ್ತಿದ್ದಾರೆ. ಬಜೆಟ್ ಮಂಡಿಸಿದ್ದು ಸಿದ್ದರಾಮಯ್ಯ ಅವರು, ವಿನಾಕಾರಣ ಉತ್ತರ ಕೊಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಚೆಸ್ ಆಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು. ರಾಜ್ಯ ಕಾಂಗ್ರೆಸ್ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಿಯಾಂಕಾ ಗಾಂಧಿ ಅಂತ ಭಾವಿಸಿ ಸಹಿಸಿಕೊಂಡಂತೆ ಕಾಣಿಸ್ತಿದೆ ಅಂತ ಬಿಜೆಪಿ ಟ್ವೀಟ್ ನಲ್ಲಿ ಕಿಡಿಕಾರಿದೆ.
ಹಾಸನ ಜಿಲ್ಲೆಯ ಹಲವು ಅಂಗನವಾಡಿಗಳಲ್ಲಿ ಕೊಳೆತ ಮೊಟ್ಟೆಯನ್ನ ವಿತರಣೆ ಮಾಡಿದ್ದಾರೆ ಎನ್ನಲಾಗಿದೆ. ಹೊಳೆನರಸೀಪುರ ಪಟ್ಟಣದ ಹೌಸಿಂಗ್ ಬೋರ್ಡ್ನ ಅಂಗನವಾಡಿಯಲ್ಲಿ ಕೊಳೆತ ಮೊಟ್ಟೆ ವಿತರಣೆ ಮಾಡಲಾಗಿದೆ. ಅಂಗನವಾಡಿ ಮೂಲಕ ಗರ್ಭಿಣಿ ಮತ್ತು ಮಕ್ಕಳಿಗೆ ಮೊಟ್ಟೆಯನ್ನ ವಿತರಣೆ ಮಾಡುತ್ತಿದ್ದು, ಈ ಮೊಟ್ಟೆಗಳನ್ನ ಹೊಡೆದ್ರೆ ಸಾಕು ಕೊಳೆತ ವಾಸನೆ ಬರ್ತಿದೆ. ಸಂಬಂಧಪಟ್ಟ ವಿತರಕರು ಹಾಗೂ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಹೊಳೆನರಸೀಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಅಂಗನವಾಡಿಯಲ್ಲೂ ಗರ್ಭಿಣಿ ಹಾಗೂ ಪುಟ್ಟ ಮಕ್ಕಳಿಗೆ ಕೊಳೆತ ಮೊಟ್ಟೆಯನ್ನ ವಿತರಣೆ ಮಾಡಲಾಗಿದೆ. ಕೂಡಲೇ ಮೊಟ್ಟೆ ಪೂರೈಕೆ ಮಾಡುತ್ತಿರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ರು. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮೊಟ್ಟೆ ಪೂರೈಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರು ಕಳಪೆ ಮೊಟ್ಟೆ ಪೂರೈಕೆ ಮಾಡಿದ್ದಾರೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಸಪ್ಲೈ ಲಿಸ್ಟ್ನಿಂದನೂ ಕೈ ಬಿಡುವಂತೆ ಸೂಚನೆ ಕೊಟ್ಟಿದ್ದೇನೆ. ಮೊಟ್ಟೆಯ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ನಾವು ತಯಾರಿಯನ್ನು ನಡೆಸಿದ್ದೀವಿ ಮತ್ತು ಎಲ್ಲಿ ತಪ್ಪು ಆಗಿದೆ ಅಲ್ಲಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಯಾರು ಸಪ್ಲೈ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಮತ್ತು ಅವ್ರನ್ನ ಶಾಶ್ವತವಾಗಿ ಈ ಸಪ್ಲೈ ಲಿಸ್ಟ್ನಿಂದ ಕೈ ಬಿಡಬೇಕು ಅನ್ನೋದನ್ನ ಆದೇಶ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ದಿನಾಂಕ ಗೊಂದಲ ಮಾತ್ರ ಹಾಗೆ ಮುಂದುವರೆದಿದೆ. ಫಲಾನುಭವಿಗಳ ಪಟ್ಟಿಗಳು ತಯಾರಿವೆ, ಅದರ ಲಿಂಕ್ ಇರುವ ಅಕೌಂಟ್ ಅಷ್ಟೇ ಅದಕ್ಕೆ ಮಾತ್ರ ಹಣವನ್ನು ಹಾಕಲಾಗತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಡೇಟ್ದೊಂದು ಗೊಂದಲ ಬಿಟ್ಟರೆ ಬರೀ ಏನೂ ಗೊಂದಲ ಇಲ್ಲ. ಈ ಗವರ್ನೆನ್ಸ್ ರೆಡಿ ಇದೆ, ನಮ್ಮ ಇಲಾಖೆ ರೆಡಿ ಇದೆ, ದುಡ್ಡು ರೆಡಿ ಇದೆ. ಬಜೆಟ್ನಲ್ಲಿ ಕೂಡ 17,500 ಕೋಟಿ ದುಡ್ಡನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದಾರೆ. ಬರೀ ಡೇಟ್ದೊಂದು ಗೊಂದಲ ಬಿಟ್ಟರೆ ಈವನ್ ಬೆನಿಫಿಷಿಯರಿ ಲಿಸ್ಟ್ ಕೂಡ ನಮ್ಮ ಹತ್ರ ರೆಡಿ ಇದೆ. ಡೇಟ್ ಗೊಂದಲ ಯಾಕೆ ಅಂತಂದ್ರೆ ಇವತ್ತು ಆಧಾರ್ ಲಿಂಕ್ ಇರುವಂಥ ಅಕೌಂಟ್ಗೆ ಅಷ್ಟೇ ಕೊಡೋದಾ ಅಥವಾ ಆಧಾರ್ ಲಿಂಕ್ ಬಿಟ್ಟು ಬೇರೆ ಅಕೌಂಟ್ಗೆ ಬೆನಿಫಿಷಿಯರಿಗಳು ಕೊಡು ಅಂತಂದರೆ ಅದಕ್ಕೂ ಕೊಡೋದಾ ಅನ್ನೋದು ಒಂದೇ ಒಂದು ಚರ್ಚೆ ಕ್ಯಾಬಿನೆಟ್ನಲ್ಲಿದೆ. APL BPL ಕಾರ್ಡು ಟ್ಯಾಕ್ಸ್ ಪೇ ಇರಬಾರ್ದು, ಪ್ಲಸ್ GST ಪೇ ಇರಬಾರ್ದು. ಇದು ಒಂದೇ ಮಾನದಂಡ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇನಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಸಂಸದ DK ಸುರೇಶ್ ರಸ್ತೆ ಸುರಕ್ಷತಾ ವಿಚಾರವಾಗಿ ಸಭೆಯನ್ನ ನಡೆಸಿದರು. ಬಳಿಕ ಮಾತನಾಡಿದ DK ಸುರೇಶ್, ರಸ್ತೆಯ ಲೋಪದೋಷಗಳ ಬಗ್ಗೆ ನಿತಿನ್ ಗಡ್ಕರಿ ಅವರಿಗೂ ತಿಳಿಸಿದ್ದೇನೆ ಅಂತ ಹೇಳಿದ್ರು. ಪ್ರತಾಪ್ ಸಿಂಹ ಜನರ ಸಾವನ್ನ ಬಯಸ್ತಾರೆ ಅನ್ಸತ್ತೆ, ಸಾವುಗಳು ಹೆಚ್ಚಾಗ್ತಿದ್ರು, ಈಗ ಪ್ರತಾಪ್ ಸಿಂಹ ಮೌನವಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸುಮಾರು 160-170ಕ್ಕೂ ಹೆಚ್ಚು ಜನ ನ್ಯಾಷನಲ್ ಹೈವೇ ವ್ಯಾಪ್ತಿನಲ್ಲಿ ಬೆಂಗಳೂರು ಮೈಸೂರು ರಸ್ತೆ ವ್ಯಾಪ್ತಿನಲ್ಲಿ ಸಾವನ್ನಪ್ಪಿದ್ದಾರೆ. ಮಾಡಬೇಕಾದ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಅವರು ರಸ್ತೆ ಗುಣಮಟ್ಟ ನೋಡಬೇಕೇ ವಿನ ಗುಣಮಟ್ಟದ ರಸ್ತೆನ ಮಾಡಿ ಅದಕ್ಕೆ ಏನು ಬೇಕೋ ಮಾಡಬೇಕಾಗಿತ್ತೇ ವಿನ ಅದನ್ನು ಬಿಟ್ಬಿಟ್ಟು ಓಡಾಡೋರ ಮೇಲೆ ದಂಡ ಹಾಕುವಂಥದ್ದು, ಕಂಪ್ಲೀಟೇ ಆಗದೆ ಟೋಲ್ ಕಲೆಕ್ಷನ್ ಮಾಡುವಂಥದ್ದು, ಅವರಿಗೆ ಟೋಲ್ ಕಲೆಕ್ಷನ್ ಬಗ್ಗೆ ಮತ್ತು ದಂಡ ಹಾಕೋದ್ರ ಬಗ್ಗೆ ಬ್ಯುಸಿಯಾಗಿರೋದ್ರಿಂದ ಸೊ ಅದನ್ನು ಅಧಿಕಾರಿಗಳ ಗಮನಕ್ಕೆ ತರ್ತೀನಿ. ನೀವು ಅವ್ರನ್ನೇ ಕೇಳಬೇಕು. ಪ್ರತಾಪ್ ಸಿಂಹ ಅವರು ನಿಮ್ಗೆ ಅವಾಗವಾಗ ಕರೆದು ಮಾತಾಡ್ತಿದ್ದಾರಲ್ಲ, ಈಗ ನೀವಾಗಿ ಹೋಗಿ ಮಾತಾಡಿಸಿ. ಆದರೆ ಈ ಪ್ರಮಾಣದ ಅಪಘಾತಗಳು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಅದನ್ನು ಪ್ರತಾಪ್ ಸಿಂಹ ಅವರು ಗಮನಿಸಬೇಕಾದಂಥ ಅಂಶ. ಬೆಂಗಳೂರಿನ ಹುಣಸಮಾರನಹಳ್ಳಿಯಲ್ಲಿ ಶಾಸಕ ಮುನಿರತ್ನ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ. ಈ ಸಂಬಂಧ ಮುನಿರತ್ನ ಸೇರಿ 4 ವಿರುದ್ಧ FIR ದಾಖಲಾಗಿದೆ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿರೋ ಮುನಿರತ್ನ, ಅದು ನನ್ನದೇ ಜಾಗ, ನಾನಲ್ಲಿ ಕಟ್ಟಡ ಕಟ್ತಾ ಇದ್ದೇನೆ, ಲೈಸೆನ್ಸ್ ಪಡೆದ ಕಂಪನಿ ಒಂದು ಕಲ್ಲು ಬ್ಲಾಸ್ಟ್ ಮಾಡ್ತಿದೆ, ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಣಿಗಾರಿಕೆ ಮಾಡೋಂಥ ವೃತ್ತಿನೂ ನಂದಲ್ಲ. ಗಣಿಗಾರಿಕೆ ಅಂದರೆ ಏನು ಅಂತಾನೂ ನನಗೆ ಗೊತ್ತಿಲ್ಲ. ನಾನು ಸ್ವಯಾರ್ಜಿತ ಸಂಪಾದನೆ ಮಾಡತಕ್ಕಂಥ 25 ವರ್ಷಗಳ ಹಿಂದೆ ಖರೀದಿ ಮಾಡಿರೋಂಥ ಸ್ಥಳದಲ್ಲಿ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಪಾಯ ತೆಗಿತಾ ಇದ್ದೆ. ನನ್ನ ಜಾಗದಲ್ಲಿ ನಾನು ಪಾಯ ತೆಗೆದ್ರೆ ಅದು ಗಣಿಗಾರಿಕೆ. ಗಣಿಗಾರಿಕೆ ಅಂದ್ರೇನು? ಖಾಸಗಿ ಇದು ಸರ್ಕಾರಿ ಸ್ವತ್ತಾಗಿರಬೇಕು, ಸರ್ಕಾರದಿಂದ ಏನೋ ಲೀಸ್ ತೊಗೊಂಡಿರ್ಬೇಕು, ಸರ್ಕಾರದಿಂದ ಲೀಸ್ ತೊಗೊಂಡೇನೋ ಅದಕ್ಕೆ ದುಡ್ಡು ಕಟ್ಟದೆ ಇವರು ಗಣಿಗಾರಿಕೆ ಮಾಡಿ ಏನೋ ಈ ಕಳಿಸ್ತಾರಲ್ಲ ಹೊರಗಡೆ, ಅಂಥದ್ದಿರ್ಬೇಕು. ಕ್ಲಿಯರ್ ಲ್ಯಾಂಡ್ ಕನ್ವರ್ಷನ್ ಆಗಿದೆ, ನಾನು ಕಟ್ಟೋದಕ್ಕೆ ಪಾಯ ತೆಗಿತಾ ಇದ್ದೀನಿ. ಇದು ತಪ್ಪ? ಗೆಲಿಟಿನ್ ಯೂಸ್ ಮಾಡ್ತಾರೆ, ಪಾಯದ ಇಟಾಚಿಯಲ್ಲಿ ಮಣ್ಣು ತೆಗಿತಾರೆ, ಪಾಯ ಆಗಿ ಯಾವಾಗ ಕಲ್ಲುಗಳು ಬರುತ್ತೆ.
ಮುನಿರತ್ನ ವಿರುದ್ಧ ಎಫ್ಐಆರ್ ಹಿನ್ನೆಲೆ ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಬಳಸಿ ಬಂಡೆ ಒಡೆಯಲಾಗಿತ್ತು ಅಂತ ದೂರು ಬಂದಿದೆ. ಎಕ್ಸ್ಪ್ಲೋಸಿವ್ ಆಕ್ಟ್ ನಡಿ ಕೇಸನ್ನು ದಾಖಲಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಇರೋ ಕಲ್ಲು ಬಂಡನೆಲ್ಲ ಆಚೆ ತೆಗೆದ್ಬಿಟ್ಟು ನಮ್ಮದು ಚಿಕ್ಕಜಾಲ ಸ್ಟೇಷನ್ನಲ್ಲಿ ಒಂದು 107/23 ಅಂತ ಹೇಳ್ಬಿಟ್ಟು ಒಂದು FIR ರಿಜಿಸ್ಟರ್ ಆಗಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ, ಸುಮಾರು ಸರ್ವೆ ನಂಬರ್ ಇದೆ, ಒಂದು 10 ಸರ್ವೆ ನಂಬರ್ ಇದೆ. ಈ 10 ಸರ್ವೆ ನಂಬರ್ನಲ್ಲಿ ಇಲ್ಲಿಗಲ್ ಆಗಿ ಎಕ್ಸ್ಪ್ಲೋಸಿವ್ಸ್ನ ಯೂಸ್ ಮಾಡಿ ಅಲ್ಲಿರೋ ಕಲ್ಲು ಬಂಡನೆಲ್ಲ ಆಚೆ ತೆಗೆದ್ಬಿಟ್ಟು ಲ್ಯಾಂಡ್ ಫಾರ್ಮ್ ಏನಿರುತ್ತೆ ಲ್ಯಾಂಡ್ದು ಅದನ್ನು ಆಲ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಯಲಹಂಕ ತಹಸೀಲ್ದಾರ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ 4 ಜನ ಆರೋಪಿಗಳಿದ್ದಾರೆ, ಆನಂದನ್, ಗಣೇಶ್, ರಾಧಮ್ಮ ಮತ್ತು ಮುನಿರತ್ನ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು FIR ರಿಜಿಸ್ಟರ್ ಮಾಡಿದ್ವಿ, ಎಲ್ಲರಿಗೆ ನೋಟಿಸ್ ಸರ್ವ್ ಆಗಿದೆ. ಮತ್ತು ಅದೇ ಸಮಯದಲ್ಲಿ ನಮ್ದು ಇನ್ವೆಸ್ಟಿಗೇಷನ್ ಅಂಗವಾಗಿ ಅಲ್ಲಿ ಬ್ಲಾಸ್ಟಿಂಗ್ ಆಗಿದೆಯೋ ಇಲ್ಲ ಅಂತ ಖಚಿತ ಮಾಡ್ಕೊಳ್ಳಿಕ್ಕೆ BDDS ನಮ್ಮದು ಬಾಂಬ್ ಡಿಸ್ಪೋಸಲ್ ಅವ್ರಿಗೆ ಮತ್ತು FSL ತಂಡ ಕೂಡ ಬಂದುಬಿಟ್ಟು ಶೋಧನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರುತ್ತಿದ್ದಂತೆ ರಾಜ್ಯದಲ್ಲಿ ಜೈನ ಮುನಿ ಹತ್ಯೆಯಾಗಿದೆ. ಅದನ್ನ ನೆನೆಸಿಕೊಂಡ್ರೆ ಭಯದ ಜೊತೆಗೆ ನೋವಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟರು. ಜೈನ ಮುನಿ ಹತ್ಯೆ ಭಯಂಕರ ಕೃತ್ಯ, ಅಷ್ಟು ನೋವಾಗಿದೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡಲು ನಾನು ಇಷ್ಟಪಡಲ್ಲ. ಇಬ್ಬರ ಬಂಧನದ ಮೂಲಕ ಎಲ್ಲವೂ ಬಗೆಹರಿಯುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ನರಸೀಪುರ ಯುವ ಬ್ರಿಗೇಡ್ ಸಂಚಾಲಕ ವೇಣುಗೋಪಾಲ್ ಕುಟುಂಬದವರನ್ನ ಭೇಟಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಸಾಂತ್ವನ ಹೇಳಿದರು. ಮೃತನ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ 4.12 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ವೇಣುಗೋಪಾಲ್ ನಾಯಕ ಹತ್ಯೆ ಧರ್ಮದ ವ್ಯಾಪ್ತಿಗೂ ಬರಲ್ಲ, ರಾಜಕೀಯದ ವ್ಯಾಪ್ತಿಗೂ ಬರಲ್ಲ. ಬ್ರಿಗೇಡ್ ಕಟ್ಕೊಂಡು ಹನುಮ ಜಯಂತಿ ಚೆನ್ನಾಗಿಯೇ ಮಾಡಿದ್ದಾರೆ. ಅವರವರೇ ಗಲಾಟೆ ಮಾಡಿಕೊಂಡು ಕೊಲೆಯಾಗಿದೆ. ಇದರಲ್ಲಿ ರಾಜಕೀಯ ಒಳ್ಳೆದಲ್ಲ ಅಂತ ಹೇಳಿದ್ರು. ನನ್ನ ಮಗನ ಮೇಲಿನ ಆರೋಪವೂ ಸುಳ್ಳು ಅಂತ ಮಹದೇವಪ್ಪ ಹೇಳಿದ್ದಾರೆ. ಈ ಘಟನೆ ಧರ್ಮದ ವ್ಯಾಪ್ತಿಗೂ ಬರಲ್ಲ ಅಥವಾ ರಾಜಕೀಯ ಕ್ಷೇತ್ರದ ವ್ಯಾಪ್ತಿಗೂ ನಿಲುಕದೇ ಇರೋದು. ಇದು ದುರಂತ ಘಟನೆ, ಇದಾಗಬಾರ್ದಾಗಿತ್ತು. ಒಂದು ಚಿಕ್ಕ ವಯಸ್ಸು ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್ನ 3 ಆರೋಪಿಗಳು ಎಸ್ಕೇಪ್ ಆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. MD ಫಣೀಂದ್ರ ಹಾಗೂ CEO ವಿನು ಕುಮಾರ್ ಅವರನ್ನ ಹತ್ಯೆ ಮಾಡಿದ ಬಳಿಕ ವಿನಯ್, ಸಂತೋಷ್ ಹಾಗೂ ಫೆಲಿಕ್ಸ್ ಎಸ್ಕೇಪ್ ಆಗಿದ್ರು. ವಿನಯ್ ತನ್ನ ಪ್ಯಾಂಟ್ನಲ್ಲಿ ಡ್ರ್ಯಾಗರ್ ಇಟ್ಕೊಂಡು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೆಹಲಿಯಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹ ನಿಂತಿಲ್ಲ. ಯಮುನಾ ನದಿ ಉಕ್ಕಿ ಹರಿತಾ ಇದ್ದು ದೆಹಲಿಯ ಹಲವು ಭಾಗಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ದೆಹಲಿಯ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದ್ದು ಜನ ನೀರಿನಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ವಾಹನಗಳು ರಸ್ತೆಯ ನೀರಲ್ಲೇ ಕೆಟ್ಟು ನಿಂತಿವೆ. ರಸ್ತೆ ತುಂಬ ನೀರು ನದಿಯಂತೆ ಉಕ್ಕಿ ಹರಿತಿದೆ. ಈ ನೀರಲ್ಲೂ ಯುವಕರು ಈಜಾಡಿದ್ದಾರೆ. ಎದೆ ಎತ್ತರದ ನೀರಲ್ಲೂ ಸೈಕಲ್ ರಿಕ್ಷಾ ಸವಾರನೊಬ್ಬ ಸಂಚರಿಸಿದ್ದಾನೆ. ಇನ್ನು ದೆಹಲಿಯಲ್ಲಿರುವ ಕೆಂಪು ಕೋಟೆಗೂ ನೀರು ನುಗ್ಗಿದೆ. ಕೆಂಪು ಕೋಟೆಯ ಮುಂದಿನ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಜೈಪುರ್ನಲ್ಲಿ ಸಿಲುಕಿದ್ದ ಸಂತ್ರಸ್ತರನ್ನ NDRF ತಂಡ ರಕ್ಷಣೆ ಮಾಡಿದೆ. ಇನ್ನು ನಿಗಮ್ ಘಟ್ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಇದರಿಂದ ದೆಹಲಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಶಾಲಾ ಕಾಲೇಜಿಗೆ ಭಾನುವಾರದವರೆಗೆ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ವರ್ಕ್ ಫ್ರಮ್ ಹೋಮ್ ಕೊಡಬೇಕು ಅಂತ CM ಕೇಜ್ರಿವಾಲ್ ಕಂಪನಿಗಳಿಗೆ ಸೂಚಿಸಿದ್ದಾರೆ. ಹರಿಯಾಣದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ JJC ಶಾಸಕ ಈಶ್ವರ್ ಸಿಂಗ್ ಭೇಟಿಯನ್ನ ನೀಡಿದ್ರು. ಈ ವೇಳೆ ಸಂತ್ರಸ್ತ ಮಹಿಳೆ ಈಶ್ವರ್ ಸಿಂಗ್ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಮಳೆಗೆ ಹರಿಯಾಣದ ಹಲವು ಗ್ರಾಮಗಳು ಜಲಾವೃತವಾಗಿದೆ. ಪ್ರವಾಹ ಪೀಡಿತ ಕಾರ್ನಲ್ನಲ್ಲಿ NDRF ತಂಡ ಹಾಗೂ ಭಾರತೀಯ ಸೇನೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಿದೆ. ಸಂತ್ರಸ್ತರನ್ನ ಬೇರೆ ಶಿಬಿರಗಳಿಗೆ ಸ್ಥಳಾಂತರ ಮಾಡಲಾಗ್ತಿದ್ದು ಅವರಿಗೆ ಬೇಕಾದ ವಸ್ತುಗಳನ್ನು ನೀಡಲಾಗ್ತಿದೆ. ಯಮುನಾ ನದಿಯ ದಂಡೆಯಲ್ಲಿ ಕಟ್ಟಿದ್ದ ಸರ್ಕಾರಿ ಶಾಲೆ ಕುಸಿದು ಬಿದ್ದು ಕೊಚ್ಚಿ ಹೋಗಿದೆ. ಉತ್ತರ ಪ್ರದೇಶದ ಈ ಶಾಲೆಯ ಹಿಂಭಾಗದಲ್ಲಿ ಯಮುನಾ ನದಿ ಹರಿತಾ ಇದೆ. ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಶಾಲಾ ಕಟ್ಟಡ ಕುಸಿದು ಹೋಗಿದೆ. ಅದೃಷ್ಟವಶಾತ್ ಶಾಲೆ ಕುಸಿದು ಬೀಳುವಾಗ ಶಾಲೆಯಲ್ಲಿ ವಿದ್ಯಾರ್ಥಿಗಳಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮತ್ತೆ ಮಳೆಯ ಅಬ್ಬರ ಜೋರಾಗಿದ್ದು ಪುತ್ತೂರಿನಲ್ಲಿ ಬೆಳಗ್ಗೆಯಿಂದನೂ ಭಾರೀ ಮಳೆಯಾಗುತ್ತಿದೆ. ಜಿಲ್ಲೆಯಾದ್ಯಂತ ಕಾರ್ಮೋಡ ಕವಿದ ವಾತಾವರಣವಿದ್ದು ಪುತ್ತೂರು, ಸುಳ್ಯ ಭಾಗದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದ್ದು ಜನ ಪರದಾಡಿದ್ರು. ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ.
ಇತ್ತ ವಿಜಯನಗರದಲ್ಲೂ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯ ಹೊಸಪೇಟೆ, ಹಂಪಿ, ಕಮಲಾಪುರ, ಮರಿಯಮ್ಮನಹಳ್ಳಿ ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜನ ಖುಷಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಭರ್ಜರಿ ಮಳೆ ಸುರಿದಿದೆ. ಮಳೆ ಇಲ್ಲದೆ ಬರದ ಛಾಯೆಯಿಂದ ಕಂಗಾಲಾಗಿದ್ದ ರೈತರ ಮುಖದಲ್ಲಿ ಹರ್ಷ ತುಂಬಿದೆ. ಗುಡುಗು ಸಹಿತ ಭಾರೀ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ತುಂಬಿದ್ದು ಅಲ್ಲಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೋಪಾಲ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಗಲಾಟೆಯಾಗಿದೆ. ಗೋಪಾಲ ಗ್ರಾಮದ ಗಂಗಮ್ಮ ಮೇಲೆ ಲೋಕೇಶ್ ಎಂಬಾತ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾನೆ. ವಿವಾದದ ಬಗ್ಗೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಕ್ಕೆ ಗಂಗಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಲೋಕೇಶ್. ಇನ್ನು ಹಲ್ಲೆ ಸಂಬಂಧ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಕ್ತಿ ಯೋಜನೆಯಿಂದ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಹೆಚ್ಚು ರಶ್ ಆಗಿವೆ. ಇದರಿಂದ ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲಾ ಕಾಲೇಜಿಗೆ ಹೋಗೋಕೆ ಪರದಾಡ್ತಿದ್ದಾರೆ. ಮಂಡ್ಯದ ಸಾತನೂರು ಗ್ರಾಮದಲ್ಲಿ ಬಸ್ ನಿಲ್ಲಿಸ್ತಿಲ್ಲ ಅಂತ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ರಾಯಭಾಗದಲ್ಲೂ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಈ ಹಿಂದೆ ಹೆಚ್ಚು ಬಸ್ ಬಿಡುವಂತೆ ರಾಯಭಾಗ ಡಿಪೋ ಮ್ಯಾನೇಜರ್ಗೆ ಮನವಿ ಮಾಡಿದ್ರು, ಅವರು ಸ್ಪಂದಿಸಿರಲಿಲ್ಲ. ಹೀಗಾಗಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ತುಮಕೂರಲ್ಲಿ ವಿದ್ಯಾರ್ಥಿಯೊಬ್ಬ ಬಸ್ನಿಂದನೇ ಕೆಳಗೆ ಬಿದ್ದಿದ್ದಾನೆ. ಬಸ್ ರಶ್ ಇದ್ರೂ ಕೂಡ ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ನಿಂತು ಹೋಗಬೇಕಿದೆ. ನೆಲ ಹಾಲ್ ಬಳಿ ಬಸ್ಸಿಗೆ ಹತ್ತಿದ ವಿದ್ಯಾರ್ಥಿಯೊಬ್ಬ ಕೆಳಗೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ವಿದ್ಯಾರ್ಥಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ. ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಆಗಿದೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದ ಕಂಟೈನರ್ ದಿಢೀರ್ ಅಂತ ಡಿವೈಡರ್ ದಾಟಿ ಬೆಂಗಳೂರು ರಸ್ತೆಗೆ ನುಗ್ಗಿತ್ತು. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯ ಆಗಿಲ್ಲ. ಮಧ್ಯಪ್ರದೇಶದ ಹರ್ದಾದಲ್ಲಿ ಭೀಕರ ಅಪಘಾತ ನಡೆದಿದೆ. ರಸ್ತೆಯಲ್ಲಿ ಪಲ್ಟಿಯಾದ ಟ್ರಕ್ ರಸ್ತೆ ಬದಿಯಲ್ಲಿದ್ದ ಕಾಂಪೌಂಡ್ಗೆ ಗುದ್ದಿದೆ. ಚೆಂಡಿನಂತೆ ಉರುಳಿ ಬಿದ್ದ ಟ್ರಕ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚಿಕ್ಕೋಡಿಯ ಜೈನಮುನಿ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಟ್ಟರೆ ಒಳ್ಳೆಯದು ಅಂತ ಮಂಡ್ಯದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ. ತನಿಖೆಯಲ್ಲಿ ಹೊಸ ವಿಷಯಗಳು ಬರ್ತಾ ಇವೆ, ಸಿಬಿಐಗೆ ಕೊಟ್ಟರೆ ಒಳ್ಳೆಯದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸಾವಳಗಿ ತುಂಗಳ ಏತ ನೀರಾವರಿ ಮೂಲಕ ಜಮೀನಿಗೆ ನೀರು ಬರದ ಹಿನ್ನೆಲೆ ರೈತರು ಪ್ರತಿಭಟನೆ ನಡೆಸಿದರು. ಸಾವಳಗಿ ತುಂಗಳ ಅಥಣಿ ರಸ್ತೆಗೆ ಪ್ರತಿಭಟನಾಕಾರರು ಮುಳ್ಳು ಹಾಕಿ ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕಿದ್ರು. ಮಾಸ್ಟರ್ ಆನಂದ್ ಮಗಳು ವಂಶಿಕಾ ಹೆಸರು ಬಳಸಿ ನಿಶಾ ನರಸಪ್ಪ ಮಹಿಳೆಯಿಂದ ವಂಚನೆ ಮಾಡಿದ್ದಾರಂತೆ. ಈ ಕುರಿತು ಸದಾಶಿವನಗರ ಠಾಣೆಯಲ್ಲಿ ವಂಶಿಕಾ ತಾಯಿ ಯಶಸ್ಸು ಕೊಟ್ಟಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹೊಸ ಶಿಕ್ಷಕರ ನೇಮಕಾತಿ ನಿಯಮಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪೊಲೀಸರು ಲಾಠಿ ಚಾರ್ಜ್ಗೆ ಓರ್ವ ಬಿಜೆಪಿ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಚಂದ್ರಯಾನ 3 ಉಪಗ್ರಹ ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆ ಇಸ್ರೋ ವಿಜ್ಞಾನಿಗಳ ತಂಡ ಆಂಧ್ರಪ್ರದೇಶದ ತಿರುಪತಿ ದೇವಸ್ಥಾನಕ್ಕೆ ಆಗಮಿಸಿ ಈ ಯೋಜನೆ ಯಶಸ್ವಿಯಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನ ಫ್ರಾನ್ಸ್ ಪ್ರವಾಸ ಕೈಗೊಂಡಿದ್ದಾರೆ. ಪ್ಯಾರಿಸ್ಗೆ ಪ್ರಧಾನಿ ಮೋದಿ ಬಂದಿಳಿತಿದ್ದಂತೆ ಫ್ರಾನ್ಸ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿತು. ಫ್ರಾನ್ಸ್ನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by